ವೀಕೆಂಡ್ ಬಂದಾಗ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೊರಗಡೆ ಹೋಗಿ ಸ್ವಲ್ಪ ನೆಮ್ಮದಿಯಾಗಿ ಬರಲಿಲ್ಲ ಅಂತಂದರೆ ಧಾರಣೆ ಇರಲ್ಲ. ಯಾಕಂತಂದರೆ ವಾರವೆಲ್ಲ ಗಿಂಜಾಡಿ ವಾರವೆಲ್ಲ ಹೊಡೆದಾಡಿ ಒಂದು ದಿನ ನೆಮ್ಮದಿಯಾಗಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಮನಸ್ಸಿಗೆ ನೆಮ್ಮದಿ. ಹಾಗೆ ಸುತ್ತಾಡ್ಬೇಕಾದ್ರೆ ಏನೋ ಮತ್ತೆ ಇರುತ್ತೆ, ನಾವು ಬ್ಲಾಗ್ ಮಾಡೋಣ, ವಿಡಿಯೋ ಮಾಡೋಣ, ಯೂಟ್ಯೂಬ್ ಹಾಕೋಣ ಅಂತೇಳಿ. ಅದೇ ರೀತಿ ನಾನಿವತ್ತು ಶಿವಮೊಗ್ಗದಿಂದ ತೀರ್ಥಹಳ್ಳಿ ಕಡೆಗೆ ಹೋಗ್ತಾ ಇದ್ದೀನಿ. ಹಾಗೆಯೇ ಇಲ್ಲೇನಪ್ಪ ಅಂತಂದರೆ, ನೀವು ಶಿವಮೊಗ್ಗದಿಂದ ತೀರ್ಥಹಳ್ಳಿ ಕಡೆಗೆ ಹೋಗ್ಬೇಕಾದ್ರೆ ನಿಮಗೆ ಶಿವಮೊಗ್ಗದಿಂದ ಒಂದು 15 ಕಿಲೋಮೀಟರ್ಸ್ ಒಳಗಡೆ ಒಂದು ಪ್ಲೇಸ್ ಇರುತ್ತೆ, ಆನೆಬಿಡಾರ, ಸಕ್ಕರೆಬೈಲು. ತುಂಬ ಜನ ನೋಡಿರ್ತೀರ, ಅಥವಾ ನೋಡಿಲ್ಲ ಅಂತಂದರೆ ಬಂದು ಒನ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ಅದಾದಮೇಲೆ ಮಂಡಗದ್ದೆ ಸಿಗುತ್ತೆ ಮೀನು ವರ್ಷಕ್ಕೆ. ನಾನು 2-3 ಸತಿ ಹೋಗಿದ್ದೀನಪ್ಪ, ಯಾವ ಪಕ್ಷಿನೂ ಕೂಡ ನೋಡಿಲ್ಲ. ಮೇಬಿ ಅದು ಸೀಸನ್ ಟೈಮಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತೆ. ಸೀಸನ್ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೀಸನ್ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ವಿಷಯ ಏನಪ್ಪ ಅಂತಂದರೆ, ತೀರ್ಥಹಳ್ಳಿ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಕಡೆ ಹೋಗ್ಬೇಕಾದ್ರೆ ಏನದು ಅಲ್ಲಿಂದ ಬರೋಕ್ಕಾದ್ರೆ ತುಂಬ ಬೀಳ್ತು. ಬಟ್ ಫಾರೆಸ್ಟ್ ಏರಿಯಾ ಶುರು ಆದಮೇಲೆ ಏನು ಫೀಲ್ ಕೊಡುತ್ತೆ ಗುರು. ನಿಜ, ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಫಾರೆಸ್ಟ್ನ, ಆದರೂ ಕೂಡ ನಮ್ಮನ್ನೇ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದಕ್ಕೆ ದೊಡ್ಡ ಸುಮ್ಮನೆ ಹೇಳಿಲ್ಲ, ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಅಲ್ವಾ. ಅಪ್ಪ ಅದು ಏನು ಗೊತ್ತಾ, ಮಳೆಗಾಲದಲ್ಲಿ ಹೋಗ್ಬೇಕು. ಮಳೆಗಾಲದಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಸೀನರಿ. ನಾನು ಆ್ಯಕ್ಚುಲಿ ಏನಂದರೆ ಮಳೆಗಾಲದಲ್ಲಿ ಒನ್ ಟೈಮ್ ಹೋಗಿದ್ದೀನಿ. ಅದು ಸಖತ್ ಎಕ್ಸ್ಪೀರಿಯನ್ಸ್ ಅದು. ಯಾಕಂತಂದರೆ ನನಗೆ ಅವಾಗ ವೀಡಿಯೋಸ್ ಹೋಗ್ಕೊಂಡು ಯಾವುದು ಕೂಡ ಅನಿಸಿರಲಿಲ್ಲ. ಬಟ್ ಹೇಗಿದ್ರು ಹೋಗೋದು ಮಾಡೋಣ, ನನಗೂ ಟೈಮ್ ಪಾಸ್ ಆಗಬೇಕು. ಮತ್ತು ಸಿಕ್ಕಾದ್ರೂ ಸಿಕ್ಕಾಗಲಿ ಅನ್ನೋ ರೀತಿ ಮಾಡಲೇಬೇಕು ಅಂತೇನಿಲ್ಲ. ಬಟ್ ನನ್ನ ಖುಷಿಗೆ ಅಷ್ಟೇ, ನನ್ನ ಖುಷಿಗೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಆ ಫೀಲ್ ಏನಿದೆ, ಆ ಗಿಡಗಳ ನೆರಳು, ಆ ರೋಡಲ್ಲಿ ಹೋಗ್ಬೇಕಾದ್ರೆ ಏನು ಫೀಲ್ ಕೊಡೋದೇ ಗೊತ್ತಾ. ಅದು ಈ ಟೈಮಲ್ಲಿ ಮಳೆ ಇದ್ದಿದ್ರೆ ಮಾತ್ರ ಇನ್ನೂ ಚೆನ್ನಾಗೇ ಇರೋದು. ಅಪ್ಪ ಸೂಪರ್ ಮಾತ್ರ. ಅಲ್ಲೇನೋ ಹಸುಗಳೇನೋ ಬರ್ತಾ ಇದ್ದಾವೆ ಇಲ್ಲ. ಇಲ್ಲೇನು ಗೊತ್ತಾ, ಹಸುಗಳನ್ನ ಹಾಗೆ ಬಿಟ್ಬಿಡ್ತಾರೆ, ಟೇಕ ಬರಲಿ ಅಂತೇಳಿ ಹಾಗೆ ಬಿಟ್ಬಿಡ್ತಾರೆ ಹಸುಗಳನ್ನ. ನೋಡ್ಬೋದಿದೆ. ಸುತ್ತಮುತ್ತ ಆ ಕಡೆ ಈ ಕಡೆ ಫುಲ್ಲು ಫಾರೆಸ್ಟ್ ಏರಿಯಾ. ಬ್ಯಾಕ್ ಏನಂತಂದರೆ, ಫಾರೆಸ್ಟ್ ಏರಿಯಾ ಅಂತಾರೆ. ನಾನು ಗುಲ್ಗಿನ ತುಂಬ ಸಲ ತಿರುಗಾಡಿದ್ದೀನಿ. ಯಾವತ್ತೂ ಕೂಡ ಇಲ್ಲಿ ಅಂದರೆ ಅದು ಸಕ್ಕರೆಬೈಲಲ್ಲಿ ಆನೆ ನೋಡಿದ್ದೀನಿ. ಬಟ್ ಫಾರೆಸ್ಟ್ ಏರಿಯಾದಲ್ಲಿ ಯಾವತ್ತೂ ಆನೆ, ಬೇರೆ ಪ್ರಾಣಿಗಳು ನೋಡಿದ್ದೀನಿ. ಯಾವ್ದು ಗೊತ್ತಾ, ಈ ನಂತರ ಆಡುತ್ತಲ್ಲ ಅವು, ಯಾವ ಹೇಳಿ, ಕೋಟಿಗಳು, ಅವನ್ನ ಮಾತ್ರ ನೋಡಿದ್ದೀನಿ. ಅದು ಬಿಟ್ಟು ದೊಡ್ಡ ಚಿರತೆ, ಹುಲಿ, ಸಿಂಹ ಅಂತ ಯಾವುದೂ ನೋಡಿಲ್ಲ. ಬಟ್ ಏನಂತಂದರೆ, ನಾವು ಲಾಸ್ಟ್ ಟೈಮ್ ಯಾವುದೂ ಉಡುಪೇಟೆ ಹತ್ರ ಶಿವಮೊಗ್ಗ ಸ್ವಾಮಿ ಟೆಂಪಲ್ ಅಂತ ಹೋಗಿದ್ದೆ. ಅಲ್ಲಿ ಹೋಗಿದ್ದಾಗ ಫಾರೆಸ್ಟಲ್ಲಿ ಆನೆ ಮತ್ತು ಜಿಂಕೆ ನೋಡಿದ್ದು. ಮತ್ತು ಮುತ್ತತ್ತಿಗೆ ಹೋಗ್ಬೇಕಾದ್ರೆ ಅದು ಸುಮ್ಮನೆ ಏನಿಲ್ಲ ಪ್ಲೇಸು, ಎಷ್ಟು ಸಣ್ಣದಾಗಿದೆ ಅಂತಂದರೆ ಮುತ್ತತ್ತಿ, ಅದು ಕೂಡ ಅಷ್ಟೇ ಚೆನ್ನಾಗಿದೆ ಪ್ಲೇಸು. ಒಂದು ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗಿ. ಇಲ್ಲಿ ದೊಡ್ಡ ಕಾಡಿದೆ. ಅದೇ ಹೇಳ್ದೆ ಅಲ್ವಾ, ನಂತರ ಆಡೋದು ಬಿಟ್ಟು ಇನ್ನೆಲ್ಲ ಯಾವ ಪ್ರಾಣಿಗಳು ಇಲ್ಲ ಇಲ್ಲಿ ಅಷ್ಟೇ. ಒಳ್ಳೆ ವೆದರ್ ಮಾತ್ರ. ಸ್ವಲ್ಪ ಬಿಸಿಲು ಕಮ್ಮಿ ಅಂದರೆ ಇಷ್ಟು ಚೆನ್ನಾಗಿರುತ್ತೆ. ನೋಡೋಣ, ಆಗುಂಬೆಗೆ ಹೋಗ್ತೀನಲ್ಲ, ಅಲ್ಲೇನಾರ ಬಿಸಿಲು ಕಮ್ಮಿ ಇದೆ ಓಕೆ. ಇಲ್ಲ ಅಂತಂದರೆ ಸಂಜೆ ತನಕ ಇದ್ದು ಸನ್ಸೆಟ್ ಎಲ್ಲ ನೋಡಿ. ನಾನಿದ್ದ ನಿಮ್ಗೆ ಅವಾಗಲೇ ಅಲ್ಲಿ ತೋರಿಸೋದಲ್ಲ ಪ್ಲೇಸು ವ್ಯೂ ಪಾಯಿಂಟ್ ಅಂತ. ಬಟ್ ಅಲ್ಲೇನು ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ನೀರೆಲ್ಲ ಖಾಲಿ ಆಗ್ಬಿಟ್ಟಿತ್ತು. ಇವಾಗ ಒಂದು ಸ್ವಲ್ಪ ಓಕೆ ನೋಡ್ಬೋದು. ಮರಗಳೆಲ್ಲ ಫುಲ್ಲು ಒಣಗೋಗಿದೆ. ಕೆಲವು ಮರಗಳಲ್ಲಿ ನೋಡಲ್ಲ, ಅಲ್ಲೆಲ್ಲ ಫುಲ್ಲು ಎಲ್ಲ ಬಿದ್ದೋಗಿದೆ ಎಲ್ಲ. ಮೇ ಬಿ ಪ್ರಾಣಿಗಳೆಲ್ಲ ಇಲ್ಲೇ ಬಂದು ನೀರು ಕುಡಿತವೆ ಅನಿಸುತ್ತೆ ಮೇ ಬಿ. ನೋಡ್ಬೋದು, ಚೆನ್ನಾಗಿದೆ. ಹಾಗೆ ದಾರಿಲಿ ಹೋಗ್ಬೇಕಾದ್ರೆ ಈ ಮರ ಕಾಣಿಸ್ತು. ನನಗೆ ಈ ಮರದ ಹೆಸರು ಅಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅಕಸ್ಮಾತ್ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೂವು ಎಲ್ಲ ನೀಟಾಗಿ ಎಷ್ಟು ಸಾಕಾಗಿ ಕಾಣಿಸ್ತಿದೆ ಗೊತ್ತಾ, ಸೂಪರ್ ಇದೆ. ಅಕಸ್ಮಾತ್ ನಿಮ್ಗೇನಾದರೂ ಈ ಮರದ ಗಿಡದ ಹೆಸರೇನು ಇಲ್ಲ ಮರದ ಹೆಸರೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ಮಿಸ್ ಮಾಡಿಬಿಡಿ.
ಫೈನಲ್ ಆಗಿ ಶಿವಮೊಗ್ಗದಿಂದ ಹೊರಟು ಇವಾಗ ಕರೆಕ್ಟಾಗಿ ಕುಂದಾದ್ರಿ ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ಇಲ್ಲಿಂದ ಆಗುಂಬೆ ಸ್ವಲ್ಪ ದೂರ. ಈಗ ಆಗುಂಬೆಗೆ ಹೋದರೆ ವೇಸ್ಟು, ಯಾಕೆ ಅಂತಂದರೆ ಸನ್ಸೆಟ್ ಆಗೋದು ಸಂಜೆ 5 ಗಂಟೆ ಮೇಲೆ. ಸೊ ಈಗ ಅಕ್ಕಪಕ್ಕ ಪ್ಲೇಸಸ್ ಏನಿದೆ ಅದನ್ನು ನೋಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸೊ ಬ್ಯಾಕ್ ಏನು ನೋಡ್ತಾ ಇದ್ದೀರಾ ಅದೇ ಕುಂದಾದ್ರಿ ಬೆಟ್ಟ. ಸೊ ಹಾಗೆ ಹೋಗ್ತಾ ವೀಡಿಯೋ ಮಾಡ್ತಾ ಹೋಗೋಣ. ಬಟ್ ಏನಂತಂದರೆ ಇಲ್ಲಿ ನೇಚರ್ ಸಖತ್ತಾಗಿದೆ. ಇನ್ನು ಮಾನ್ಸೂನ್ ರೈನಿ ಸೀಸನಲ್ಲಿ ಬಂದ್ರಂತೂ ಕಣ್ಣಿಗಂತೂ ಹಬ್ಬನೇ. ಮಾತ್ರ ಬಿಸಿಲಿದೆ, ಬಟ್ ಏನಂದರೆ ಅಷ್ಟೇನು ಹಾಟ್ ಅಂತ ಅನ್ನಿಸ್ತಾ ಇಲ್ಲ. ಯಾಕಂತಂದರೆ ಈ ಗಿಡ ಮರಗಳು ನೋಡ್ತಾ ಮತ್ತು ನೆರಳು ಜಾಸ್ತಿ ಇದೆಯಲ್ಲ, ಅದಕ್ಕೆ ಯಾವ ರೀತಿ ಅಂದರೆ ಜಾಸ್ತಿ ಬಿಸಿಲು ಅಂತೇನು ಅನ್ನಿಸ್ತಾ ಇಲ್ಲ. ಬಟ್ ಚೆನ್ನಾಗಿದೆ ಪ್ಲೇಸ್. ಏನು ಗೊತ್ತಾ, ನಾನು ಆವಾಗಲೇ ಹೇಳಿದೆ ಸ್ಟಾರ್ಟಿಂಗು, ಅಂದರೆ ಅಲ್ಲಿಂದ ಬರಬೇಕಾದ್ರೆ ಶಿವಮೊಗ್ಗದಿಂದ ಕಾಡಲ್ಲಿ ಹೋಗ್ಬೇಕಾದ್ರೆ ಬರ್ಡ್ಸ್ ಸೌಂಡು, ಕೀಟಗಳ ಸದ್ದು ಹೆಂಗಿರುತ್ತೆ ಅಂತಂದರೆ ಒಳ್ಳೆ ನಾದ ಸ್ವರ ಕೇಳ್ದಂಗಿರುತ್ತೆ. ಸೈಲೆಂಟ್ ಏರಿಯಾದಲ್ಲಿ ಕುತ್ಕೊಂಡು ಒಬ್ಬರೇ ಇದ್ದಾಗ ಅದನ್ನ ಫೀಲ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ. ಈಗ ಬನ್ನಿ ಬೆಟ್ಟ ಹತ್ತೋಣ. ಆ್ಯಕ್ಚುಲಿ ಈಗ ಬೆಟ್ಟ ಹತ್ತಕ್ಕಾಗೋದಿಲ್ಲೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಬಟ್ ಬೆಟ್ಟ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಹತ್ತುತ್ತಾ ಎಂಜಾಯ್ ಮಾಡ್ತಾ ಹಾಗೆ ಹೋಗೋಣ. ನಾನು ಇವಾಗ ಫೈನಲಾಗಿ ಕುಂದಾದ್ರಿ ಬೆಟ್ಟಕ್ಕೆ ಬಂದಾಯಿತು. ಆಲ್ಮೋಸ್ಟ್ ಶಿವಮೊಗ್ಗದಿಂದ 80 ಕಿಲೋಮೀಟರ್ಸ್ ಇದೆ. ಶಿವಮೊಗ್ಗದಿಂದ 80 ಕಿಲೋಮೀಟರ್ಸ್ ಇದೆ. ಸೊ ವ್ಯೂ ಪಾಯಿಂಟ್ಸ್ ಮಾತ್ರ ಏನಂತಂದರೆ ಕುಂದಾದ್ರಿಗೆ ಬಂದ ತಕ್ಷಣ ಏನು ಚೆಕ್ ಪೋಸ್ಟ್ ಇದೆ, ಆ ಚೆಕ್ ಪೋಸ್ಟಿಂದ ಒಳಗಡೆ ಬರೋಕ್ಕೆ ಎಷ್ಟು ಭಯ ಆಯಿತು ಅಂತಂದರೆ ಅಷ್ಟಿಷ್ಟೆಲ್ಲ ಭಯ ಆಗಿದ್ದು. ಆ್ಯಕ್ಚುಲಿ ಇನ್ನೂ ಒಂದು ಫ್ಯಾಕ್ಟ್ ಹೇಳ್ತೀನಿ. ಏನಪ್ಪ ಅಂತಂದರೆ ಅಲ್ಲೊಂದು ಕಾರ್ ನಿಂತಿದೆಯಲ್ಲ, ಆ ಕಾರ್ದು ನಂದು ಒಂದು ಸ್ಟೋರಿ ಇದೆ. ಏನಪ್ಪ ಅಂತಂದರೆ ನಾನು ಆ್ಯಕ್ಚುಲಿ ಹೋಗ್ಬಿಡ್ತಾಯಿದ್ದೆ, ವಾಪಸ್ಸು ಬಂದೆ, ಚೆಕ್ ಪೋಸ್ಟ್ ಹತ್ರ ಬಂದೆ. ಅಲ್ಲಿಂದ 3.5 ಕಿಲೋಮೀಟರ್ಸು ಒಳಗಡೆ ಬರಬೇಕು. ಬೈಕಲ್ಲೇ ಬರ್ಬೋದು ಆರಾಮಾಗಿ, ವೆಹಿಕಲಲ್ಲೇ ಬರ್ಬೋದು. ನಾನು ಅರ್ಧ ದಾರಿ ಬಂದೆ. ಬಟ್ ಬರಬೇಕಾದ್ರೆ ಆ ಡೆನ್ಸ್ ಫಾರೆಸ್ಟು ಮತ್ತು ಏನದು ಆ ಸೌಂಡ್ಸ್ ಇದೆಯಲ್ಲ, ಆ ಸೌಂಡ್ಸ್ ಬರ್ತಾ ಯಾಕೋ ಭಯ ಜಾಸ್ತಿ ಆಯಿತು. ಅಯ್ಯಪ್ಪ ಯಾರು ಇದ್ದಾರೋ ಇಲ್ವೋ, ಮತ್ತು ಮೇಲ್ಗಡೆ ಹೋಗಿ ಒಬ್ಬನೇ ಏನು ಮಾಡಲಿ, ಮತ್ತು ಅಲ್ಲಿ ಮೇಲ್ಗಡೆ ಯಾವ್ದಾರು ಪ್ರಾಣಿಗಳು ಹಿಡ್ಕೊಂಡು ತಿನ್ಕೊಬಿಟ್ರೆ ಕಷ್ಟ ಆಗುತ್ತೆ ಅಂತ ಸಖತ್ ಭಯ ಆಯಿತು. ಮತ್ತೆ ಬಂದು ಅರ್ಧ ದಾರಿ ಹೊಂಟದೆ ವಾಪಸ್ ಮತ್ತೆ ಚೆಕ್ ಪೋಸ್ಟ್ ತನಕ ಹೋದೆ. ಆಮೇಲೆ ಆ ಗಾಡಿ ಬಂತು. ಅವ್ರನ್ನ ಕೇಳಿದೆ, ಸರ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಾ ಅಂತ. ಹೌದು ಹೋಗ್ತಾ ಇದ್ದೀನಿ ಅಂತಂದೆ. ಅಲ್ಲಿನ ಗೊತ್ತಾ ಡವ್ ಮಾಡಿದ್ದು ನಾನು. ಸರ್ ಅಲ್ಲಿ ಯಾರೂ ಇಲ್ಲ, ಬೆಟ್ಟಕ್ಕೆ ಹೆಂಗೆ ಹೋಗೋದು, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವರೇ ಕರ್ಕೊಂಡ್ಬಂದು. ಆಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು. ಈಗ ಮೇಲ್ಗಡೆ ಬೆಟ್ಟದ ಹತ್ರ ಬಂದಾಗ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪ ಅಂತಂದರೆ, ನಾನು ನನ್ನ ಗಾಡಿ ಪಾರ್ಕ್ ಮಾಡಿದ್ದೀನಿ. ನಂದಲ್ಲ, ನಮ್ಮ ಮ್ಯಾನೇಜರ್ ಸರ್ದು ಗಾಡಿ ಪಾರ್ಕ್ ಮಾಡಿದ್ದೀನಿ. ಗಾಡಿ ಪಾರ್ಕ್ ಮಾಡಿದ ಎದುರುಗಡೆನೆ ನಮ್ಮ ಊರು, ನಮ್ಮದೇ ಜನ ಇವರು. K11 EU 7495 ಹಿಮಾಲಯನ್ ಗಾಡಿ. ಯಾರೋ ಗೊತ್ತಿಲ್ಲ, ಮೇ ಬಿ ಒಬ್ಬರೇ ಬಂದಿರೋದು ಅನ್ಸುತ್ತೆ. ಹೆಲ್ಮೆಟ್ ಒಂದೇ ಇರೋದು. ನಮ್ಮದೇ ಜನ, ನಮ್ಮ ಮಂಡ್ಯದವರು. ಸೂಪರ್ ಖುಷಿ ಆಯಿತು. ಒಂದು 4-5 ಗಾಡಿ ಇದ್ದಾವೆ ಅಷ್ಟೇ, 3 ಕಾರು 2 ಸ್ಕೂಟರು. ಅದರಲ್ಲಿ ನಾನು ಒಬ್ಬನೇ. ಇವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿರ್ತಾರೆ ಅಂತ ಅನ್ಕೊಳ್ತೀನಿ. ಸೊ ಈಗ ಬೆಟ್ಟ ಹತ್ತುತ್ತಾ ಹೋಗೋಣ. ಹಾಗೆ ಬೆಟ್ಟ ಹತ್ತುತ್ತಾ ಸ್ವಲ್ಪ ತರಲೆನೂ ಕೂಡ ಮಾಡೋಣ. ತರಲೆ ಮಾಡೋದಿರಲಿ ಗುರು. ನನಗಲ್ಲಿ ಎಷ್ಟು ಭಯ ಆಯಿತು ಅಂತಂದರೆ, ಯಪ್ಪ ಅಷ್ಟಿಷ್ಟೆಲ್ಲ ಭಯ ಆಗಿದ್ದು, ಸಿಕ್ಕಾಬಟ್ಟೆ ಭಯ ಆಯಿತು. ಇವಾಗ ನಾನು ತೋರಿಸ್ತೀನಿ ಎಂಟ್ರೆನ್ಸು. ಇದು ಎಂಟ್ರೆನ್ಸು. ಏನು ಚೆಕ್ ಪೋಸ್ಟ್ ಆದಮೇಲೆ ನೀವು ಅಲ್ಲಿಂದ ಬರ್ತೀರ ರೋಡಿಂದ ಬಂದಮೇಲೆ ಇದು ಎಂಟ್ರೆನ್ಸು. ಸೊ ಈಗ ಮೆಟ್ಲು ಹತ್ತುತ್ತಾ ಹೋಗೋಣ. ನನಗೆ ಆ್ಯಕ್ಚುಲಿ ಟೆಂಪಲ್ ಬಗ್ಗೆ ಅಷ್ಟೇನು ಜಾಸ್ತಿ ಹಿಸ್ಟ್ರಿ ಗೊತ್ತಿರೋದು ಒಂದೇ. 23rd ತೀರ್ಥಂಕರ ಪಾರ್ಶ್ವನಾಥ ಅವರ ಡೆಡಿಕೇಟ್ ಮಾಡಿದ್ದಾರೆ ಟೆಂಪಲ್ನ ಅಂತ. ಅವ್ರನ್ನ ಇಲ್ಲಿ ಪೂಜೆ ಮಾಡ್ತಾರೆ ಅಂತ ಅಷ್ಟೇ ಗೊತ್ತಿರೋದು. ಅದು ಬಿಟ್ಟು ನಂಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಎಲ್ಲ ಗೊತ್ತಿಲ್ಲ. ಮೇ ಬಿ ಒಳಗಡೆ ಹೋದಾದ್ಮೇಲೆ ಏನಾದ್ರು ಗೊತ್ತಾದರೆ ತಿಳಿಸ್ತೇನೆ. ಇಲ್ಲ ಅಂತಂದರೆ ನನಗೆ ಎಷ್ಟಷ್ಟು ಗೊತ್ತು ಅದನ್ನು ಮಾತ್ರ ಹೇಳ್ತೀನಿ, ಗ್ಯಾರಂಟಿ. ಮತ್ತು ಬರಬೇಕಾದ್ರೆ ನೀವು ವಾಟ್ರ್ ಬಾಟ್ಲು, ತಿನ್ನೋಕ್ಕೇನೋ ಸ್ನ್ಯಾಕ್ಸ್ ಏನಾದ್ರು ತರಬೇಕು ಕೆಳಗಡೆಯಿಂದನೇ. ಇಲ್ಲಿ ಮೇಲ್ಗಡೆ ಬಂದಮೇಲೆ ಏನೂ ಸಿಗೋಲ್ಲ, ಸೀರಿಯಸ್ ಆಗಿ ಏನೂ ಸಿಗೋಲ್ಲ. ನೀವೇನು ಇವಾಗ ನೋಡ್ತಾ ಇದ್ದೀರಾ, ನನ್ನ ಬ್ಯಾಕ್ ಸೈಡ್ ಟೆಂಪಲ್ ಕಾಣಿಸ್ತಿದೆಯಲ್ಲ, ಇದೇನೇ ಜೈನ್ ಟೆಂಪಲ್ಲು. ಸುಮಾರು ಒಂದು 17ನೇ ಶತಮಾನದ ಟೆಂಪಲ್ಲು. ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಬಸದಿ. ನಾನು ಆವಾಗಲೇ ಹೇಳ್ದೆ ನಿಮಗೆ, ಮೆಟ್ಲು ಹತ್ಕೊಂಡು ಬರಬೇಕಾದ್ರೆ ಕಾಲು ಸಿಕ್ಕಾಪಟ್ಟೆ ಸುಡ್ತಿದೆ. ಯಾಕಂತಂದರೆ ಚಪ್ಪಲಿ ಹಾಕೊಂಡು ಬರೋಂಗಿಲ್ಲ, ಸ್ಲಿಪ್ಪರು, ಟೆಂಪಲ್ಗೆ ಸ್ಲಿಪ್ಪರ್ ಹಾಕೊಂಡು ಬರೋಂಗಿಲ್ಲ. ಸಿಕ್ಕಾಪಟ್ಟೆ ಕಾಲು ಸುಡ್ತಾ ಇದೆ. ಹೀಗೂ ತಣ್ಣಗಾಯ್ತು ಎಲ್ಲ. ಆದರೆ ಟೆಂಪಲ್ ಕ್ಲೋಸ್ ಆಗಿದೆ. ಏನಂತಂದರೆ ಬಂದಾಗ ಏನಂತಂದರೆ ವ್ಯೂ ಪಾಯಿಂಟ್ ನೋಡಿ ಎಂಜಾಯ್ ಮಾಡ್ತಾ ಇರಬೇಕು. ಚೆನ್ನಾಗಿ ಗಾಳಿ ಬೀಸ್ತಿದೆ, ಬಟ್ ತುಂಬಾ ಚೆನ್ನಾಗಿ ಗಾಳಿ ಬೀಸ್ತಿದೆ. ಪ್ಲೇಸ್ ತುಂಬಾ ಚೆನ್ನಾಗಿದೆ. ಬಟ್ ನಾನು ಬಂದಿದ್ದ ಟೈಮು ಮತ್ತು ಸೀಸನ್ ಸರಿಯಿಲ್ಲ ಅಷ್ಟೇ.
ಓ ಇಲ್ಲೇನೋ ಐತೆ ಸ್ಟ್ಯಾಚ್ಯೂ. ಇಲ್ಲಿ ಆಯ್ತಲ್ಲ ನೋಡಿ ಇದು. ಈ ಫೋಟೋನ ನೀವು ಎಲ್ಲ ಕಡೆ ನೋಡಿರ್ತೀರ ಆಲ್ಮೋಸ್ಟು. ಬುದ್ಧ ಅಂದರೆ ಧ್ಯಾನ ಮಾಡ್ತಿರೋದು, ಮತ್ತು ಹಾವು ಅವನಿಗೆ ತಂಪಾಗಲಿ ಅಂತ, ಬುದ್ಧ ಅವ್ರಿಗೆ ತಂಪಾಗಲಿ ಅಂತ ಹೆಡೆ ಎತ್ತಿರೋದು ತುಂಬ ಕಡೆ ನೋಡಿರ್ತೀರ ಫೋಟೋಸು. ಬಟ್ ಕಲ್ಚರ್ ತುಂಬ ಹಾಳಾಗಿದೆ. ಯಾರು ಹಾಳು ಮಾಡಿದ್ರೆ ಯಾವಾಗ ಹಾಳು ಮಾಡಿದ್ರೋ ಗೊತ್ತಿಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಯಾವುದೋ ಸ್ಟ್ಯಾಚ್ಯೂ ಇದೆ. ಇಲ್ಲೊಂದಿದೆ ಸ್ಟ್ಯಾಚ್ಯೂ ಇದೆ. ಪಾರ್ಶ್ವನಾಥ ಹೋಗು ಅನ್ಸುತ್ತೆ ಇದು. ಮೇ ಬಿ ತಲೆನೇ ಇಲ್ಲ ಇದೊಂದು. ಮತ್ತು ಅಲ್ಲೊಂದಿದೆ ಸ್ಟ್ಯಾಚ್ಯೂ, ಅದಕ್ಕೂ ಸೇಮ್ ಯಾರೋ ಬಂದು ಹಾಳು ಮಾಡೋಗಿದ್ದಾರೆ. ಗೊತ್ತು ಬಿಡಿ ಯಾರು ಹಾಳು ಮಾಡಿರ್ತಾರೆ ಅಂತ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆಯೂ ಬೇಕಾಗಿಲ್ಲ. ಟೆಂಪಲ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಟೆಂಪಲ್ಲು. ಮತ್ತು ಇಲ್ಲೊಂದು ಪಾಂಡ್ ಇದೆ, ಪಾಂಡ್. ಆ ಪಾಂಡಲ್ಲಿ ಮೀನುಗಳೆಲ್ಲ ಆಟ ಆಡ್ತದೆ. ಮೀನು. ಇನ್ನೊಂದು ಪಾಂಡು, ಮತ್ತು ಆ ಕಡೆ ಒಂದು ಪಾಂಡ್ ಇದೆ. ಇದು ಚೆನ್ನಾಗಿದೆ, ಬಟ್ ಅದು ಕೆಡೋಗಿದೆ. ಹಾಲೆ ಎಲ್ಲ ತುಂಬ ಹಾಳಾಗಿದೆ ಪಾಂಡ್. ಅದು ಟೆಂಪಲ್ ಕ್ಲೋಸ್ ಆಗಿದೆ. ಟೆಂಪಲ್ ಇದ್ದರೆ ಒಳಗಡೆ ಹೋಗಿ, ಓಪನ್ ಇದ್ದರೆ ಒಳಗಡೆ ಹೋಗಿ ಬರೋದಿತ್ತು. ಬಟ್ ರೈಟ್ ನಾವು ಟೆಂಪಲ್ ಇಸ್ ಕ್ಲೋಸ್. ಟೆಂಪಲ್ ಕ್ಲೋಸ್ ಆಗಿದೆ. ಇಲ್ಲೊಂದು ಸ್ಟ್ಯಾಚ್ಯೂ ಇದೆ, ಇಲ್ಲೊಂದು. ಬಟ್ ಬರೀಬೇಕಾಗಿತ್ತು ಇಲ್ಲಿ ಯಾವ್ದು ಅಂತ. ಬಟ್ ಇಲ್ಲೊಂದೇ ಬರ್ತಿದ್ದಾರೆ ಅಷ್ಟೇ. ಭಗವಾನ್ 1008 ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಬಸದಿ ಅಂತ. ಒಳಗಡೆ ಲಾಸ್ಟಲ್ಲಿ ನನ್ನ ಫೋನಲ್ಲಿ ನಿಮ್ಗೆ ಅಷ್ಟು ನೀಟಾಗಿ ಕಾಣಿಸಲ್ಲ. ಝೂಮ್ ಮಾಡಿದ್ರೆ ಅದು ಕ್ಲಾರಿಟಿ ಹೋಗ್ಬಿಡುತ್ತೆ. ಬಟ್ ಪ್ಲೇಸ್ ಇಸ್ ಸೋ ಕ್ವೈಟ್. ತುಂಬ ಚೆನ್ನಾಗಿದೆ ಪ್ಲೇಸ್ ಏನೋ ತುಂಬಾ ಚೆನ್ನಾಗಿದೆ. ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡು, ವ್ಯೂ ಪಾಯಿಂಟು ತುಂಬ ಬ್ಯೂಟಿಫುಲ್ ಆಗಿದೆ. ಈ ಇಡೀ ನೋಡಿದ್ರೆ ಫುಲ್ಲು ಯಾರೊಬ್ಬರು ಟೆಂಪಲ್ ಇದ್ದಾರೆ. ಗಾರ್ಡನ್ಸ್ ಮೇ ಬಿ ಅವರು ಒಬ್ಬನೇ. ಬಟ್ ಪ್ಲೇಸ್ ಮಾತ್ರ ನಾನು ಆವಾಗಲೇ ತೋರಿಸಿದ್ನಲ್ಲ, ವ್ಯೂ ಪಾಯಿಂಟು ನೋಡ್ತಾ ಇರೋದು ನನ್ನ ಬ್ಯಾಕ್ಗ್ರೌಂಡು ಸಕ್ಕತ್ತಾಗಿದೆ. ಸನ್ರೈಸು ಮತ್ತು ಸನ್ಸೆಟ್ಗೆ ಮಾತ್ರ ಮಾಡಿಸಿದ ಪ್ಲೇಸು. ಸರ್ ಎಷ್ಟು ಗಂಟೆಗೆ ಕ್ಲೋಸು? 1 ಗಂಟೆಗಾ? ಡೈಲಿ? ಹಾಂ. ಓಕೆ. ಸದ್ಯ ನಾವೇಗೋ ದೂರದಿಂದ ಬಂದಿರೋದಕ್ಕೆ. ಸೊ 1 ಗಂಟೆಗೆಲ್ಲ ಏನಂದರೆ ಕ್ಲೋಸ್ ಮಾಡ್ತಾರಂತೆ. ಯಾರು ಬರೋರಿದ್ರೆ ಬೇಗ ಬಂದು ಅಲ್ಲಿ ನೀವು ಮುಂದೆ ಪ್ಲೇಸ್ನ ನೋಡ್ಕೊಂಡು ಹೋಗ್ಬೋದು. ಏನು ಬೇಗ ಬಾ, ಇಲ್ಲಿ ನೋಡಿಲಿ. ಇಲ್ಲ ಗುಂಡ.